ಏನಿ ಅಂತ ಅಲ್ಲಿಂದ ಬಂದಾದ್ಮೇಲೆ ಹೇಳ್ತೀನಿ ಗೈಸ್, ಶೇರ್ ಮಾಡಬೇಕು. ಸೊ ಇದು ತುಂಬ ಟ್ರಿಕ್ಕಿ ಆಗೈತೆ. ಹೆಂಗ್ ಮತ್ತೆ ಬಂದಿದ್ದು ಕಿಶನಲ್ಲಿ, ಥ್ಯಾಂಕ್ ಯು ಸೊ ಮಚ್. ಆಮ್ಲಿಫೈರ್ ಕೊಟ್ಟೈತಿ ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವಾಗ ಬಂದು 5:20 ಟೈಮು ನೋಡಿ ಗೈಸ್. ಇಷ್ಟೊತ್ತಿಗೆ ಜಿಮ್ಗೆ ಹೋಗ್ತಾ ಇದ್ದೀನಿ, ಇನ್ನೂ ಬೆಳಗ್ಗೆ ಆಗಿಲ್ಲ, ಹಂಗೆ ಜಿಮ್ಗೆ ಹೋಗ್ತಾ ಇದ್ದೀನಿ. ಅದೇ ಯಾಕೆ ಇದು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಯಾವಾಗಲೂ ಜಿಮ್ಗೆ ಹೋಗ್ಬಿಟ್ಟು ಬಂದೆ ಅಂತ ಮಾಡ್ತಾಯಿದ್ದೆ ಗೈಸ್. ಇವತ್ತು ಹೋಗ್ತಾ ಇರೋದನ್ನೇ ಮಾಡ್ತಾಯಿದ್ದೀನಿ. ಸುಮ್ಮನೆ ಇವನೇನು ವೀಡಿಯೋದಲ್ಲಿ ಹೇಳ್ತಾನೆ ಅಂತ ಅನ್ಕೊಬಿಟ್ರೆ ಆಮೇಲೆ. ಸೊ ಅದಕ್ಕೆ ಜಿಮ್ಗೆ ಹೋಗ್ತಾ ಇದ್ದೀನಿ ಗೈಸ್. ಇವಾಗ ನಾನು ಜಿಮ್ಮಿಂದ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಲೆಟ್ಸ್ ಗೋ ಗೈಸ್. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು ಗೈಸ್. ಇವಾಗ ಜಸ್ಟ್ ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದೆ. ಆ್ಯಕ್ಚುಲಿ ಇವತ್ತೇನು ಆಶಿಕ್ ಸರ್ ಆಗಲೇ ನಾನು ಗೇಟ್ ಮೀಟಿಂಗ್ ಹೋಗಿ ಒಂದು 2-3 ಮಂತ್ಸ್ ಆಗಿತ್ತು ಗೈಸ್. ಇವತ್ತೇನೋ ನಿನ್ನೆ ಆಶಿಕ್ ಸರು ಇದಕ್ಕೆ ಹೋಗಿದ್ರು, ಹೆಡ್ ಆಫೀಸ್ಗೆ ಹೋಗಿದ್ರು. ಸೊ ಅಲ್ಲೇನೋ ಮೋಸ್ಟ್ಲಿ ಹೇಳಿರ್ಬೇಕೇನೋ, ಅದನ್ನು ಹೇಳೋಕ್ಕೆ ಇದಕ್ಕೆ ಕರೀತಾ ಇದ್ದಾರೆ ಗೈಸ್. ಏನು ಹೇಳ್ತಾರೆ ಏನಂತ ಗೊತ್ತಿಲ್ಲ, ಬಟ್ ಇವತ್ತು ಗೇಟ್ ಮೀಟಿಂಗ್ ಕರೀತಾ ಇದ್ದಾರೆ ಅಪ್ರೂಪನ್ನ. ಸೊ ಇವತ್ತು ನಾನು ಬೇಗ ರೆಡಿಯಾಗಿ ಗೇಟ್ ಮೀಟಿಂಗ್ ಹೋಗಬೇಕು ಗೈಸ್. 8:15 ವರ್ಷದಲ್ಲ ಗೇಟ್ ಮೀಟಿಂಗ್ ಹತ್ರ ಇರೋದಿಲ್ಲಪ್ಪ ಅಂತ ಹೇಳಿದ್ದಾರೆ. ಸೊ ಅಷ್ಟೊತ್ತಿಗೆ ಗೇಟ್ ಮೀಟಿಂಗ್ ಹತ್ರ ಹೋಗಬೇಕು. ಏನು ಹೇಳ್ತಾರೆ ಏನಿ ಅಂತ ಅಲ್ಲಿಂದ ಬಂದಾದ್ಮೇಲೆ ಹೇಳ್ತೀನಿ ಗೈಸ್. ಗೈಸ್ ಇವಾಗ ಜಸ್ಟು ಫುಲ್ಲು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ. ಸೊ ಇವತ್ತು ನಾಷ್ಟ ಮಾಡ್ತಿಲ್ಲ ಗೈಸ್, ಹಂಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಅದೇ ಗೇಟ್ ಮೀಟಿಂಗ್ ಆಗಲಿ 8:15 ಅಲ್ಲಿ ಇರಬೇಕಿತ್ತು, ಇಲ್ಲೇ 8:15 ಆಗೈತೆ. ಸೊ ಇವಾಗ ರಾಕೆಟ್ ಹೋದಂಗೆ ಹೋಗ್ಬೇಕು, ಬಟ್ ಹೆಲ್ಮೆಟ್ ಹಾಕೊಂಡೆ ಹೋಗ್ತೀನಿ ಗೈಸ್. ಮಿಸ್ಟರ್ ಸೈಕ್ ಸ್ವಾಮಿ ನೋಡಿ ಗೈಸ್ ಹಿಂಗೆ. ಹಾಂ ಗುಡ್ ಮಾರ್ನಿಂಗ್. ಏನು ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ ಏನಿದು ಹೆಂಗ ನೋಡಿ ಗೈಸ್. ನಿಮ್ಗೆ ಏನು ಅನ್ಸುತ್ತೆ ನನ್ನ ಮಗನ ನೋಡಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಗೈಸ್. ಅದು ಒಬ್ಬರು ಪರವಾಗಿಲ್ಲ ಇಬ್ಬರು ಪರವಾಗಿಲ್ಲ, ದಯವಿಟ್ಟು ಒಂದು ಕಮೆಂಟ್ ಮಾಡಿ ಇವ್ನು ಹೆಂಗೆ ಕಾಣಿಸ್ತಾನೆ ಅಂತ ಯಾವಾಗಲೂ. ಓಕೆ ಬರಲ್ಲ ನಾನು. ಓಕೆ ಗೈಸ್, ನಾನು ಇವಾಗ ಇಲ್ಲಿಂದ ಹೊಡ್ತಾ ಇದ್ದೀನಿ. ಸೊ ಆಶಿಕ್ ಸರ್ ಫೋನ್ ಮಾಡ್ತಾ ಇದ್ದಾರೆ, ಪಟ್ಟಂತ ಅಲ್ಲಿಗೆ ಹೋಗಿ ಏನು ಮಾತಾಡಿದ್ವಿ ಮೀಟಿಂಗಲ್ಲಿ ಏನು ನಡೀತು ಅಂತ ಮತ್ತೆ ಒಂದು ಹೇಳ್ತೀನಿ ಗೈಸ್. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ರಿ. ಲೆಟ್ಸ್ ಗೋ ಗೈಸ್, ಈಗ ಹೊರಡೋಣ ಗೈಸ್. ಆ್ಯಕ್ಚುಲಿ ಇವತ್ತು ಮೀಟಿಂಗ್ ಕರೆದಿದ್ದು ಯಾಕೆ ಅಂತ ಅಂದರೆ, ಸೊ ಇನ್ಮೇಲೆ ಡೈಲಿ 8:15 ವರ್ಷದಲ್ಲಿ ಚೆಕ್-ಇನ್ ಆಗಬೇಕಂತೆ. ಮತ್ತು ಮಿನಿಮಮ್ಮು ನಾವು ಕಸ್ಟಮರ್ನ ವಿಸಿಟ್ ಮಾಡ್ತೀವಲ್ಲ ಆವಾಗ 5 OTP ಲೀಡ್ ಜನ್ರೇಟ್ ಮಾಡಬೇಕಂತೆ ಗೈಸ್. ಅಂದರೆ ಕಸ್ಟಮರ್ ಹತ್ರ ಕನ್ವಿನ್ಸ್ ಮಾಡಿ ಅವ್ರ ನಂಬರ್ ಇಸ್ಕೊಂಡು ಅವ್ರಿಗೊಂದು OTP ಹೋಗುತ್ತೆ, ಆ OTPನ ನಮಗೆ ಶೇರ್ ಮಾಡಬೇಕು. ಸೊ ಇದು ತುಂಬ ಟ್ರಿಕ್ಕಿ ಆಗೈತೆ. ಹಿಂಗೆ ಕಸ್ಟಮರ್ ಹತ್ರ ಕೇಳಬೇಕು. ಆ್ಯಕ್ಚುಲಿ ಫಸ್ಟ್ ಒಂದು ಸಲ ಮಾಡಿದ್ದು ಅದು ವರ್ಕ್ ಆಗಿಲ್ಲ ಅಂತ ಮತ್ತೆ ಕ್ಯಾನ್ಸಲ್ ಮಾಡಿದ್ರು. ಇವಾಗ ಮತ್ತೆ ಪ್ರಾಸ್ಪೆಕ್ಟ್ ಕಮ್ಮಿ ಆಗಿರೋದ್ರಿಂದ, ಬುಕಿಂಗ್ಸ್ ಕಮ್ಮಿ ಆಗಿರೋದ್ರಿಂದ ಮತ್ತೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಗೈಸ್. ಕಸ್ಟಮರ್ ಹತ್ರ OTP ಹೆಂಗೆ ಕೇಳಬೇಕು ಅಂತಲೇ ಗೊತ್ತಿಲ್ಲ ಗೈಸ್. ಆ್ಯಕ್ಚುಲಿ ಇನ್ನೊಂದು ಹೇಳಬೇಕು ಅಂತ ಅಂದರೆ, ಇವಾಗ ನಮ್ಮ ಅಜ್ಜಿ ಜಸ್ಟ್ ಕಾಲ್ ಮಾಡಿತ್ತು, ಸಖತ್ತಾಗಿ ಮಾತಾಡಿದೆ ವೀಡಿಯೋ ಕಾಲಲ್ಲಿ. ನಮ್ಮ ಅಜ್ಜಿ ಕಾಲ್ ಮಾಡಿದ್ರೆ ನಂಗೆ ಏನಂತ ಗೊತ್ತಿಲ್ಲ ಗೈಸ್, ಸಖತ್ ಖುಷಿ ಆಗುತ್ತೆ. ಸಖತ್ ಆಗುತ್ತೆ, ಡೇ ಎಲ್ಲ ಫುಲ್ ಸಖತ್ತಾಗಿರೋದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಲೆಟ್ಸ್ ಗೋ ಗೈಸ್. ಇವಾಗ ಸ್ವಾಮಿ ಏನು ಮಾಡ್ತಾನೆ ಕೇಳೋಣ. ಅಕಸ್ಮಾತ್ ಏನಾದರೂ ಸ್ವಾಮಿನಾದ್ರು ಮನೇಲಿ ಇದ್ದರೆ ಅವನದೇ ಒಂದು ಇನ್ಸ್ಟಾಲೇಷನ್ ಇರೋದು, ಅದನ್ನು ಮುಗಿಬೇಕು. ಮತ್ತು ಇದರಲ್ಲಿ ಒಂದೈತೆ, ಸುಂಕುತ್ಕಟ್ಟಲ್ಲಿ ಒಂದಿದೆ ಇನ್ಸ್ಟಾಲೇಷನು. ಸೊ ನಾನೇನು ಹೋಗಂಗಿಲ್ಲ, ಅಲ್ಲಿ ಅವರೇ ಮಾಡ್ಕೊತಾರೆ. ಇವಾಗ ಹೋಗಿ ಸ್ವಲ್ಪ ಟ್ರೇಡಿಂಗ್ ಆಫೀಸ್ಗೆ ಹೋಗಿ ಒಂದು ವಿಸಿಟ್ ಹಾಕಿ ಅಲ್ಲಿಂದ ಮನೆಗೆ ಹೋಗೋಣ ಗೈಸ್. ಅಂದರೆ ಮನೆಗೆ ಯಾಕೆ ಅಂದರೆ ಸ್ವಾಮಿನ ಕರ್ಕೊಂಡು ಇನ್ಸ್ಟಾಲೇಷನ್ಗೆ ಹೋಗ್ಬೇಕಲ್ಲ, ಸೊ ಅದಕ್ಕೆ. ಗೈಸ್ ಆಲ್ರೆಡಿ ಒಂದು ಬುಕ್ ಆಗಿದೆ. ಸೊ ಇವಾಗ ಇನ್ನೊಂದು ಕಸ್ಟಮರು ಲೊಕೇಶನ್ ಕಳಿಸಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಅದನ್ನು ಬುಕ್ಕಿಂಗ್ ಆಗೋಯ್ತು ಅಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ ಗೈಸ್. ಅಂದರೆ ಕಂಗ್ರ್ಯಾಚುಲೇಷನ್ ಏನು ಪ್ರೆಷರ್ ಇರಲ್ಲ, ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಸೊ ಅದೊಂದು ಬುಕ್ಕಿಂಗ್ ಆಗಲಿ ಅಪ್ಪ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಸೊ ಲೆಟ್ಸ್ ಗೋ ಗೈಸ್. ಇನ್ನೂ ಕಸ್ಟಮರ್ ಏನಂತಾರೆ, ಏನು ಎತ್ತ ಬುಕ್ಕಿಂಗ್ ಆಗುತ್ತಾ ಇಲ್ವಾ ಎಲ್ಲ ಬಂದು ಹೇಳ್ತೀನಿ ಗೈಸ್. ಗೈಸ್ ಅದು ಹೋಗಿದ್ದು ಬುಕ್ಕಿಂಗ್ ಆಗಿಲ್ಲ. ಕಸ್ಟಮರ್ ಏನೋ ಇನ್ನೂ ಜಿಯೋ ಯೂಸ್ ಮಾಡ್ತಾ ಇದ್ದಾನಂತೆ, ಸೊ ಅದಕ್ಕೆ ಆ ಕನೆಕ್ಷನ್ ಆಗಿಲ್ಲ. ಸೊ ಅದಕ್ಕೆ ಇವಾಗ ವೆಂಕಟೇಶ್ವರದಲ್ಲಿ ಸ್ವಲ್ಪ ಅಂಗಡಿಗಳನ್ನೆಲ್ಲ ವಿಸಿಟ್ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ಅವನು ಸ್ವಾಮಿನ ಇನ್ಸ್ಟಾಲೇಷನ್ಗೆ ಬರಬೇಕು ಅಂತ ಹೇಳ್ತಾ ಇದ್ದಾನೆ. ಸೊ ಅವನು ಇವಾಗ ಪ್ರೆಸೆಂಟ್ ವಿಜಯನಗರದಲ್ಲಿ ಇದ್ದಾನಂತೆ. ಅವ್ನು ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಾವು ಇಲ್ಲಿಂದ ಮನೆಗೆ ಹೋಗಿ ಊಟ ಗೀಟ ಮಾಡೋಣ ಗೈಸ್. ಈಗ ಮನೆಗೆ ಬಂದು ಜಸ್ಟ್ ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಎಷ್ಟು ತಗೋಣ ಅಂತ ಕೂತ್ಕೊಂಡೆ. ಅಷ್ಟೊತ್ತಿಗೆ ಸ್ವಾಮಿ ಫೋನ್ ಮಾಡಿದೆ, ಅಯ್ಯ ಬಂದೆ ಬಾರೋ, ಒಂದು ಇನ್ಸ್ಟಾಲೇಷನ್ ಐತೆ ಕಂಪ್ಲೀಟ್ ಮಾಡ್ಬಿಡೋಣ ಅಂತ. ಸೊ ಗೈಸ್ ಇವಾಗ ಹೋಗಿ ಅದನ್ನ ಇನ್ಸ್ಟಾಲೇಷನ್ ಕಂಪ್ಲೀಟ್ ಮಾಡಬೇಕು. ಸೊ ಅದಕ್ಕೆ ಇವಾಗ ಮತ್ತೆ ಹೋಗ್ತಾ ಇದ್ದೀನಿ ಗಾಯ್ಸ್. ಲೆಟ್ಸ್ ಗೋ ಗೈಸ್, ಹೋಗೋಣ. ಅವನು ಎಲ್ಲವನೇ ಒಂದು ಕಂಪ್ಲೇಂಟಲ್ಲಿ ಇದ್ದೀನಿ ಅಂತಂದ, ಇಲ್ಲೇ ಶ್ರೀಗಣೇಶಲ್ಲೇ. ಸೊ ನಾಗರಬಾವಿಲಿ ಅವನು ಕಸ್ಟಮರ್ ಪ್ಲೇಸ್ ಹತ್ರ ಬರ್ತಾಯಿದ್ದೀನಿ, ನೀನು ಬಾ ಅಂತ ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀನಿ ಗೈಸ್. ನೋಡಿ ಗೈಸ್, ವಿನಯ್ ಬ್ರೋ ಮತ್ತು ಸ್ವಾಮಿ ಇಬ್ಬರು ಅಲ್ಲಿ ನಿಂತಿದ್ದಾರೆ. ಸೊ ನಮಗೆ ಇವಾಗ ಕನೆಕ್ಷನ್ ಬೇಕಾಗಿರೋದು ಅಲ್ಲಿ ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ.
ಸೊ ಗೊತ್ತಿಲ್ಲ ಹೆಂಗೆ ಮಾಡ್ತಾರೆ ಏನು ಎತ್ತ ಅಂತ. ಲೆಟ್ಸ್ ಗೋ ಗೈಸ್, ಇವಾಗ ಅವನ ಹತ್ರ ಹೋಗೋಣ. ಹಾಫ್ ಅನ್ ಅವರ್ ಆಯ್ತು ಗೈಸ್, ಇನ್ನೂ ಓಡಾಡಿಸ್ತಾನೆ ಅವನೇ. ಇನ್ಸ್ಟಾಲೇಷನ್ ಮಾತ್ರ ಕಂಪ್ಲೀಟ್ ಆಯ್ತಾ ಇಲ್ಲ ಗೈಸ್. ಹಾಂ, ಬರೀ ಹಿಂಗೆ ಓದ್ಲಾ ಹೊಡ್ಕೊಂಡು ಓಡಾಡ್ಸೋಕ್ಕೆ ನಮ್ಗೆ ಅರ್ಧ ಊಟ ಮಾಡಿ ಕರ್ಕೊಬರ್ತಾರೆ. ನೋಡಿ ಅವಣ್ಣ ನೀರು ಹೊಡಿತಾರೆ, ನನ್ನ ಮಗ ಗಂಟೆ ಬೀಳ್ತೈತಿ. ಏನು ಮಾಡ್ತಾ ಇವ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಪ್ರವೀಣ್ ಎಲ್ಲೋಯ್ತಾ ಇದ್ದೀರಾ? ಹಾಂ, ಹೆಲ್ಮೆಟ್ ನಂದು ಎಲ್ಲಿ ಎತ್ಕೊಂಡು ಹೋಗಿದ್ರಿ? ನನ್ನ ಹೆಲ್ಮೆಟ್ ಎತ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ. ಯಾರು? ಸ್ವಾಮಿಗೆ ಕೇಳು. ಆಮೇಲೆ 500 ರೂಪಾಯಿ ದುಡ್ಡು ಕೊಟ್ಟಿಲ್ಲ ಕೇಳು. ಅಯ್ಯ 500 ರೂಪಾಯಿ ಕೊಟ್ಟಾರೇನೋ? ಮತ್ತೆ ಇದೇನು ಮತ್ತೆ ನಿಂದಲ್ಲ ಇವಾಗ, ಇದು ನಂದು. ಗೈಸ್ ನಂದಿದು 500 ರೂಪಾಯಿ ಕೊಟ್ಟು. ಹೌದಾ? ಸೆಕೆಂಡ್ಸ್ ಕೊಟ್ಟಿರೋದು. ಇವಾಗ ಆಯ್ತು, ನೀವು ಅದನ್ನ ಎತ್ಕೊಂಡು ಹೋಗಿ. ನೀನು 5,000 ರೂಪಾಯಿ ಯಾವ್ದು ಲಾಸ್ ಆಯ್ತು ಅಂದ್ರೆ ಏನಂತ ಬಾಕ್ಸ್ ಏನು ಇಲ್ಲ. ಆಮ್ಲಿಫೈ ಎತ್ಕೊಟ್ಟೈತಿ ನಾನು. ಈಗ 500 ರೂಪಾಯಿ ಕೊಡ್ತಾಗ ಹೋಗ್ಲಿ. 700 ರೂಪಾಯಿ ಕೊಡಿಲ್ಲ ನಿನ್ನೆ ಅಂದ್ರೆ 700 ರೂಪಾಯಿ. ಆಮೇಲೆ 700 ರೂಪಾಯಿ ಕೂಡ ಮಡಿಕಲ್ಲ ಗೈಸ್. ನನ್ನ ಹೆಲ್ಮೆಟ್ ನನಗೆ ಕೊಡಕ್ಕೆ 500 ರೂಪಾಯಿ 700 ರೂಪಾಯಿ ಅಂತ ನೋಡಿ ಗೈಸ್. 700 ರೂಪಾಯಿ ಸೆಕೆಂಡ್ಸ್ 500 ರೂಪಾಯಿ. ನಿನಗೆ ಮತ್ತೆ ನಿಕ್ಕಿ ಬರೋದು 600 ರೂಪಾಯಿ. ಅದೇನೆ, ನಾವೇ 500 ರೂಪಾಯಿ ತಗೊಂಡಿದ್ದೀವಿ. ಅವಾಗ 400 ರೂಪಾಯಿ ಕೊಡ್ಬೇಕಂಗಾರೆ. ಗೈಸ್ ಇವಾಗ ಲೈನ್ ಒಂದೆರಡು ಕಡೆ ಥ್ರೂ ಮಾಡಬೇಕು. ಅದನ್ನ ಥ್ರೂ ಮಾಡಿ ಕಸ್ಟಮರ್ಗೆ ಇದು ಇಟ್ಕೊಡ್ಬೇಕು. ಆ್ಯಕ್ಚುಲಿ ಸ್ವಲ್ಪ ವೈರಿಂಗ್ ದೂರ ಇರೋದ್ರಿಂದ ಲೈನ್ ಟು ಲೈನ್ ಥ್ರೂ ಮಾಡೋದೇ ಬೆಟರ್ ಅಂತ ಹೇಳಿ ಇವಾಗ ಸ್ವಾಮಿ ಮತ್ತು ನಾನು ಮತ್ತು ವಿನಯ್ ಬ್ರೋ ಲೈನ್ ಥ್ರೂ ಮಾಡಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಮನೆ ಯಾರ್ದು ಅಂತ ಗೊತ್ತಿಲ್ಲ, ಬಿಲ್ಡಿಂಗ್ ಯಾರ್ದು ಅಂತ ಗೊತ್ತಿಲ್ಲ, ಸುಮ್ಮನೆ ಎತ್ತುತ್ತಾ ಇರೋದೇ, ವೈಯರ್ ಆಗ್ತಾ ಇರೋದೇ, ಎಳಿತಾ ಇರೋದು ಎಲ್ಲನೆಯ. ಹಾಂ, ಅಷ್ಟೇ. ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ಅಯ್ಯೋ ಗೈಸ್, ಆ್ಯಕ್ಚುಲಿ ಈ ಬಿಲ್ಡಿಂಗು ಈ ಬಿಲ್ಡಿಂಗಲ್ಲಿ ಒಂದು ಕನೆಕ್ಷನ್ ನೋಡ್ತಾ ಇದೆ, ಅದಕ್ಕೆ ಬಂದಿರೋದು. ಇಲ್ಲ ಅಂದಿರೋ ಬರ್ತಾ ಇರಲಿಲ್ಲ. ಇಲ್ಲ ಹೆಂಗವ ನೋಡು, ಸೂರ್ಯ. ಅಯ್ಯೋ ಸೂರ್ಯ, ಸ್ವಲ್ಪ ಮೂಡ ಮುಚ್ಕೊಳಪ್ಪ. ಹೇಳಿದ್ದೀನಿ ಬಿಡಯ್ಯ. ಬ್ರೋ ಏನಾದ್ರು ಹೇಳಿ ಬ್ರೋ, ಏನು ಸಮಾಚಾರ? ಅಷ್ಟೇ ಗೈಸ್. ಓಕೆ, ಜಾಸ್ತಿ ಮಾತಾಡಿದ್ರೆ ಬಿಲ್ಡಿಂಗ್ ಇರೋ ಪಕ್ಕ ಮೇಲೆಗಡೆ ಬಂದು ಕ್ಯಾಕರ್ಸ್ ಮಕ್ಕಳಿಗೆ ಅದು ಗ್ಯಾರಂಟಿ ಮಾಡ್ತಾರೆ. ಸೊ ಇಲ್ಲಿಂದ ಹೋಗಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಗೈಸ್ ಅಯ್ಯೋ, ಇವ್ರು ಹೆಂಗೆ ಆಡ್ತವ್ರಿ ಅಂದರೆ ಏನು ಮಾತಾಡ್ಬೇಕಂದ್ರೆ ಗೊತ್ತಾಯ್ತಿಲ್ಲ ನನಗೆ. ಮಾಡ್ಬ್ರೋ ಬಿಸ್ಲು. ನಂಗೇನು ಟೆಂಟಾಕೋರ್ ನೋಡಲ್ಲಿ ಮೇಲ್ಗಡೆಯಿಂದ ಚಪ್ರ ಹಾಕೊಂಡ್ಸವ್ರಿ ನನ್ನ ಕೆಳಗೆ. ನೀನು ಮಾತ್ರ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಗೈಸ್, ಈ ರೋಡಿಂದ ಪಕ್ಕ ರೋಡೇ ನಮ್ಮ ಓನರ್ ಮನೆ. ಇದು ಈ ರೋಡಿನ ಪಕ್ಕದ ರೋಡ್ ಕಾಣಿಸ್ತಾ ಗೈಸ್? ನಿಮ್ಗೆ ಕಾಣಿಸ್ತಾ? ಸಾಕು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇವಾಗ ಜಸ್ಟ್ ಮೇಲ್ಗಡೆ ಸಾರಿ ಒಂದು ಟ್ಯಾಪೆ ಆಗ್ತಾ ಒಂದು ಟ್ಯಾಪೆ ಆಗ್ತಾ ಇವಾಗ ಇನ್ನೊಂದು ಬಿಲ್ಡಿಂಗ್ ಹೋಗ್ತಾ ಇದ್ದೀವಿ. ಅಲ್ಲಿ ಎಷ್ಟೊತ್ತು ಮಾಡ್ತಾನೋ ಗೊತ್ತಿಲ್ಲ. ಇವರು ಇನ್ನೊಂದು ಕಡೆ ಸ್ಲೈಸಿಂಗ್ ಮಾಡೋ ಅಷ್ಟೊತ್ತಿಗೆ ನಾನು ಹೋಗಿ ಆಫೀಸಲ್ಲಿ ಹೋಗಿ ರೋಟ್ರಿ ತೊಗೊಂಡ್ಬಿಡ್ತೀನಿ ಗೈಸ್. ಇಲ್ಲ ಅಂತಂದರೆ ಮತ್ತೆ ಅದಕ್ಕೆ ಬೇರೆ ಇನ್ನೊಂದ್ಸಲ ಹೋಗ್ಬೇಕು. ಸೊ ಇವಾಗ ಶಿವಬ್ರೋ ಇದೆ ನನ್ನ ಆಫೀಸಲ್ಲಿ, ಹಂಗೆ ಅವ್ರನ್ನ ಮಾತಾಡ್ಸ್ಕೊಂಡು ರೋಟ್ ಬರ್ತೀನಿ. ಲೆಟ್ಸ್ ಗೋ ಗೈಸ್, ಈಗ ಹೋಗೋಣ. ನಮ್ಮ ಸುರೇಶ್ ಅಣ್ಣ ಅವ್ರ ಮಗ, ಐ ಮೀನ್ ನಮ್ಮ ಸ್ವಾಮಿ ಇದ್ರಲ್ಲ, ಅವರು ಓನರ್ ಅವ್ರ ಮಗ ಪಾರಿಗಳೆಲ್ಲ ಸಾಕಿದ್ದಾರೆ. ಶೋಕ್ದಾರ್ ಆಗೋಣ ಅಂತ ನೋಡಿ ಗೈಸ್. ಹಾಂ, ಇದು ರೆಕ್ಕೆ ಕಟ್ ಮಾಡಿದ್ಯಾ? ಕಟ್ ಮಾಡಿದ್ದೀನಿ ಗೈಸ್. ಎಷ್ಟು ದಿವಸ ಆಗಿದೆ ಗೊತ್ತಾ? ಆ್ಯಕ್ಚುಲಿ ನಾನು ಪಾರಿವಾಳಗಳನ್ನ ಯಾವ ಥರ ಸಾಕ್ತಿದ್ದೆ ಅಂದರೆ, ಬಟ್ಟೆ ಗಲೀಜ್ ಆಯ್ತು ನೋಡೋದು, ಕೇಳ ಯಾವ ಇವೆಲ್ಲ ಬಿಡಿ. ನೋಡ ಯಾಕೆ? ಅಯ್ಯೋ ಗೈಸ್, ಬಟ್ಟೆ ಎಲ್ಲ ಗಲೀಜಾಯ್ತು ಗೈಸ್. ವೈಟ್ ಶರ್ಟು ಕೈಯಲ್ಲೇ ಮುಟ್ಕೋತಾ ಇರಲಿಲ್ಲ ನಾನು. ಅಲ್ಲ ಆಕ್ಚುಲಿ ಏನ್ ಗೊತ್ತಾ, ನಾನು ಊರಲ್ಲಿದ್ದಾಗ ಪಾರಿವಾಳ ಸಾಕ್ತಾ ಇದ್ದೆ. ಹೆಂಗ್ ಸಾಕಿದ್ದೆ ಅಂದ್ರೆ ಏನ್ ಗೊತ್ತಾ, ನಮ್ದು 2 ಪಾರಿವಾಳ ಇತ್ತು. ಅಂದ್ರೆ 2 ಅಲ್ಲ, ಜಾಸ್ತಿ ಪಾರಿವಾಳ ಇತ್ತು. ಎಲ್ಲ ಇದು ಇದಾಗಿ ಅಂದ್ರೆ ಬೇರೆಯವ್ರಿಗೆಲ್ಲ ಕೊಟ್ಟು 2 ಮಾತ್ರ ನಾವು ಇಟ್ಕೊಂಡಿದ್ದು. ಅದು ಅಮ್ಮ ಮತ್ತೆ ಮಗ ಚಿಕ್ಕದು. ಅಮ್ಮ ಏನಾಯ್ತು, ನಮ್ಮ ಪಾರಿವಾಳ ಸಾಕಿದ್ದು ಮೇವ್ ಹಾಕಿದ್ದ, ಹಿಂಗೆ ಇದು ಬಂದು ಏನೋ ಬೆಗ್ ಬರೋದಲ್ಲ, ನಮ್ದು ಬೆಗ್ ಸಾಕಿದ್ದ ತಗೊಂಡು ಹೆಂಗೆ ಎತ್ಕೊಂಡು ಹೊಂಟಾಯ್ತು. ಇದಕ್ಕಿನ್ ಮುಂಚೆ ಜಾಕದ್ ಒಂದ್ ಸಾಕಿದಣ, ಅದೂನು ಅಷ್ಟೇ ಇಲ್ಲಿ ಬಿಟ್ಟಿದೆ ನಾರ್ಮಲ್, ಆರ್ಸಿದೆ ಅಷ್ಟೇ. ಈ ಬಿಲ್ಡಿಂಗ್ ಇದೆಲ್ಲ ಬಿಲ್ಡಿಂಗ್ ಆದ್ರೂ ಪಕ್ಕದ ಬಿಲ್ಡಿಂಗ್, ಅಲ್ಲಿ ಬೆಕ್ ಕೂತಿದೆ ಅನ್ನೋದೇ ಗೊತ್ತಿಲ್ಲ. ಹೋಗ್ ಕೂತಿದೆ, ಇದು ಹೋಗ್ ಟಕ್ಕಂತ ಬಾಯಕ್ಕೆ ಎಳ್ಕೊಂಡೆ ಹೊಟ್ಟೋಯ್ತು. ಸರಿನಾ? ಹಂಗಾಯ್ತಾ? ಕೋಪಕ್ಕೆ ಆ ಬೆಕ್ನ ಬೇರೆ ತರನೇ ಏನೋ ಮಾಡ್ಬಿಟ್ಟು ಬಿಡು ನಮ್ಮಮ್ಮ. ಅದ್ ಚಿಕ್ಕ ಮರಿ ಇತ್ತಲ್ಲ, ಅದಕ್ಕೆ ನನ್ನ ಬಾಯಲ್ಲಿ ಅಕ್ಕಿ ಅಗ್ದಿ ಅದಕ್ಕೆ ತಿನ್ಸ್ಬಿಟ್ಟು ಸಾಕಿದ್ದೆ.
ಎಲ್ಲೇ ಬಿಡು ನಮ್ಮ ಮನೆ ಹತ್ರ ಬರೋದು ಅದು ಪಾರಿವಾಳ. ಇದು ನೀವ್ ಎಲ್ಲಾರ ಬಿಡಿ, ಮನೆ ಒಳಗಡೆ ಬಂದು ಕುತ್ಕೊಳ್ಳೋದು, ನಮ್ಮ ಎಲಿಜ ಅಲ್ಲೇ. ಗಾಯ್ಸ್ ಇವಾಗ ಜಸ್ಟ್ ಮನೆಗೆ ಬಂದು ಕುತ್ಕೊಂಡೆ ಗಾಯ್ಸ್. ಯಾಕೋ ಸಖತ್ ತಲೆ ನೈಟ್ ಐತಿ, ಬಿಸಿಲು ಸ್ವಲ್ಪ ಜಾಸ್ತಿ ಓಡಾಡ್ಬಿಟ್ಟೆ ಇವತ್ತು, ತಲೆ ಹಂಗೆ ಇಟ್ಕೊಂಡಂಗೆ ಆಗ್ಬಿಟ್ಟೈತೆ ಗಾಯ್ಸ್. ಸೊ ಅದಕ್ಕೆ ಜೈಂಗೆ ಹೇಳಿದ್ದೀನಿ ಟೀ ಮಾಡೋಕ್ಕೆ. ಸೊ ಜಯ ಟೀ ಮಾಡಿದ ತಕ್ಷಣ ಸ್ವಲ್ಪ ಕುಡ್ದು ಫ್ರೆಶ್ ಅಪ್ ಆಗ್ತೀನಿ, ಅವಾಗ ಸ್ವಲ್ಪ ರಿಲೀಫ್ ಆದಾಗ ಆಗುತ್ತೆ. ಗೈಸ್ ಕುತ್ಕೊಂಡು ಎಡಿಟ್ ಮಾಡ್ತಾ ಕತ್ಲೇನೇ ಆಗೋಗ್ಬಿಟ್ಟೈತೆ ಗೈಸ್. ಜಯ ಆ್ಯಕ್ಚುಲಿ ಪಾಪ ಬೆಳಿಗ್ಗೆಯಿಂದ ಹೂವು ತಗೋಬಾ ಅಂತಲೇ ಇದ್ಲು, ಮಾಡ್ತೀವಿ ಹೋಗ್ತಾ ಇದ್ದೆ. ಸೊ ಇವಾಗ ಕ್ಯಾಕರ್ಸ್ ಮಕ್ತು ಉಗ್ದಾದ್ಮೇಲೆ ಬುದ್ಧಿ ಬಂದು ಹೋಗಿ ಹೂವು ತಗೊಬಂದಿದ್ದೀನಿ. ಹೂವು ನನಗೆ, ಅದ್ರೊಳಗಡೆ ಇರೋ ಬಾಳೆಹಣ್ಣು, ಹೂವು ದೇವರಿಗೆ, ಅದ್ರೊಳಗಡೆ ಇರೋ ಬಾಳೆಹಣ್ಣು ನನಗೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಾನು ಹೂವು ತಗೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಸ್ವಾಮಿ ಮನೆಗೆ ಬಂದು ಲೈಟ್ ಹಾಕೊಂಡು ನಂಗೆ ಮೆಲ್ಲಗೆ ಮಲ್ಕೊಬಿಟ್ಟವನೆ ಗೈಸ್. ನನಗೆ ಗೊತ್ತೇ ಆಗಿಲ್ಲ. ಆಯ್ ಮಾಡ ಇನ್ನೊಂದ್ಸಲ ನಿಮ್ಮ ಭಯಕ್ಕೆ ಇಲ್ಲ ಗುಡ್ ಈವ್ನಿಂಗ್. ಓ ಗುಡ್ ಈವ್ನಿಂಗ್. ವಾವ್ ಗೈಸ್ ಇಂಗ್ಲಿಷ್ ಅಂತ ಇಂಗ್ಲಿಷ್. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಂಗ್ಲಿಷ್ ನೆನ್ನೆ ನನಗೆ ಹೇಳ್ತಾ ಇದ್ದೆ ಇಂಗ್ಲಿಷ್ ಅಂತ. ಇವಾಗ ನೋಡಿ ಗೈಸ್ ಇವ್ನು ಇಂಗ್ಲಿಷ್ ಹೆಂಗೆ ಮಾತಾಡ್ತಾ ಇದ್ದಾನೆ ಅಂತ. ನಮಸ್ತೆ ಈಗ ವೀಕ್ಷಕರೇ, ನಿಮಗೆಲ್ಲರಿಗೂ ಶುಭ ಸಂಜೆ. ಅಯ್ಯಪ್ಪ ಅಷ್ಟೇ ಚೆನ್ನಾಗಿತ್ತು ಗೈಸ್. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಇನ್ನೊಂದು ಸಖತ್ ತಲೆ ನೋವ್ತಾ ಇತ್ತು ನನಗೆ. ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಹೋಗಿ ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಒಂದು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ರೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಗೈಸ್. ಸೊ ಲೆಟ್ಸ್ ಗೋ ಗೈಸ್. ಇವಾಗ ಏನು ಮಾಡಿದೆಯಾ? ವಿಡಿಯೋ ಅಪ್ಲೋಡ್ ಮಾಡಬೇಕು, ಅಪ್ಲೋಡ್ ಮಾಡಿ ಮತ್ತೆ ಸಿಗ್ತೀವಿ, ಬಾಯ್. ಅಷ್ಟೇ ಗೈಸ್, ಇನ್ನೇನು ಹೇಳೋಕ್ಕಾಗುತ್ತೆ ಹೇಳಿ. ಅಷ್ಟೇ ಪಾಪ ವಿರಾಟ್ ಕೊಹ್ಲಿ ಬೇಜಾರು ಮಾಡ್ಕೊಂಡಿರ್ತಾನೆ, ನಾವು ಬರ್ತೀವಿ ಅಷ್ಟೇ. ಅವ್ರ ಹೆಂಡತಿ ಬತ್ತಾಳೆ ಅಂತ ಬೇಜಾರು ಮಾಡ್ಕೊಬಿಡ್ತಾನೆ ಅಷ್ಟೇ. ಬರೀ ಇಂಥದೆಯ ಗೈಸ್. ಆ್ಯಕ್ಚುಲಿ ಯಾವಾಗಲೂ ನಾನು ಫುಲ್ಲು ನೆಶೆಯಲ್ಲಿರೋ ಥರ ಮಾತಾಡ್ತೀನಿ, ನೆಶೆಯಲ್ಲಿರೋ ಥರ ಇರ್ತೀನಿ ಅಂತ ಇದ್ರು. ಬಟ್ ಏನು ಆ ಥರ ಇಲ್ಲ. ಏನು ಗೊತ್ತಾ ಗೈಸ್, ಕರೆಕ್ಟಾಗಿ ನಿದ್ದೆ ಇಲ್ಲ ಮತ್ತು ಬಾಡಿಗೆ ರೆಸ್ಟ್ ಇಲ್ಲ ಗೈಸ್. ಅದಕ್ಕೆ ನನಗೆ ಆ ಥರ ಅನ್ಸುತ್ತೆ ಅಷ್ಟೇ. ಯಾವ ನೆಶೆಯಲ್ಲೂ ಇರಲ್ಲ, ಯಾವ ಇದರಲ್ಲೂ ಇರಲ್ಲ ಗೈಸ್. ಗೈಸ್ ಇವತ್ತು ನಮ್ಮ ಮನೆಯಲ್ಲಿ ಚಿಕನ್. ಯಾಕೆ ಒಳ್ಳೆ ಗಾನ ಭಜನೆ ಮಾಡ್ತಿದ್ದೆ. ನಮ್ಮ ಮನೆಯಲ್ಲಿ ಇವತ್ತು ಚಿಕನ್. ಸಾರಿ ಗೈಸ್, ನನಗೆ ಸಾಂಗ್ ಆಡಕ್ಕೆ ಬರಲ್ಲ, ಹಿಂಗಂದ್ರೆ ನಂಗೆ ಆಡ್ತಾ ಇರ್ತೀನಿ ಅವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನಾಗಲ್ಲ. ಲೆಟ್ಸ್ ಗೋ ಗೈಸ್. ಇವಾಗ ಸ್ವಲ್ಪ ಊಟ ಮಾಡ್ಕೊಂಡು ಬರ್ತೀನಿ ಗೈಸ್. ಟೈಮ್ 9:30 ಆಗೈತಿ. ಚೆನ್ನಾಗಿ ತಿಂದು ಮಲ್ಕೊಳ್ಳೋಣ ಟೈಮಲ್ಲಿ. ಈ ಟೈಮಲ್ಲೂ ರೆಸ್ಟ್ ಇಲ್ಲ ಗೈಸ್ ನನಗೆ. ನನ್ನ ಮಗ ಇಷ್ಟೊತ್ತಲ್ಲಿ ಕರ್ಕೊಂಡೋಯ್ತವನೆ ಕೆಲಸ ಮಾಡೋಕ್ಕೆ. ಗುಡ್ ಮಾರ್ನಿಂಗ್, ಗುಡ್ ನೈಟ್, ಗುಡ್ ಮಾರ್ನಿಂಗ್ ಅಂತೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ಗೈಸ್. ನೋಡಿ ಗೈಸ್, ಈ ಟೈಮಲ್ಲಿ ಹಿಂಗೆ ಹಿಂಸೆ ಕೊಡ್ತಾನೆ. ಟೈಮು 10 ಗಂಟೆ ಆಗೈತೆ. ಇಂಥ ಟೈಮಲ್ಲೂ ಕೆಲಸ ಕರ್ಕೊಬಂದಾನೆ ಗೈಸ್. ಬೆಳಿಗ್ಗೆಯಿಂದನೂ ರೆಸ್ಟ್ ಇಲ್ಲ ಅಂತೀನಿ, ಇವಾಗಲೂ ರೆಸ್ಟ್ ಇಲ್ಲ. ನನಗೆ ಆರಾಮಾಗಿರೋಣ ಅಂದರೆ ಗೈಸ್ ನನ್ನ ಮಗನ ಜೊತೆ ಬಂದು ನಾಯಿ ಕೈ ಜಿಸಾಯ್ತಾ ಇತ್ತು. ನಿಂಗೆ ಒಂಚೂರಾದ್ರೂ ನನ್ನ ಮೇಲೆ ಸ್ವಲ್ಪ ಆದರೂ ಒಂಚೂರಾದ್ರೂ ಕರುಣೆ ಆಯ್ತೇನೋ. ಬೆಳಿಗ್ಗೆನೂ ಸತ್ತಿ, ನೈಟು ಸಹಿಸ್ತೇಲ್ಲ ನನ್ನ. ನೀನೇನೋ ಆರಾಮಾಗಿ ಮಲಗಿರ್ತೀಯ ಕಣ, ನಮ್ಗೆ ಹೇಳಲ್ಲೋ. ನಂಗೆ ಭಯ ಆಗುತ್ತೆ ಅಂತ ಕರ್ಕೊಂಡ್ಬಿಟ್ಟಿದ್ದೀನಿ ಕಣ. ಸಕ್ಕದಾಗಿಲ್ಲ ಗೈಸ್, ಭಯ ಆಗುತ್ತೆ. ಸರಿ ಕಣೆ, ಹಂಗಾದ್ರೆ ಬರ್ತೀನಿ ಕಣಯ್ಯ. ಇದು 12 ಗಂಟೆ ಆದ್ರೂ ಪರವಾಗಿಲ್ಲ ಗೈಸ್. ಆರ್ಮಿ ಥರ ಓಡಾಡ್ತೀನಿ ಇವನ ಹತ್ರ. ತಲೆ ಕೆಡ್ಸ್ಕೊಡಕಣಯ್ಯ, ಸರಿನಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ ಗೈಸ್. ನಮ್ಮ ಕಷ್ಟ ನೋಡೋಕ್ಕಾಗ್ದಂಗೆ ನಮ್ಮ ಟೆಕ್ನಿಷಿಯನ್ ಪಾಪ ನೈಟ್ ಅಂದಂಗೆ ಬಂದ್ಬಿಡೋರು ನೋಡಿ ಗೈಸ್. ಪಾಪ ಊಟ ಮಾಡ್ತಾ ಇದ್ರಂತೆ. ಸೊ ಹಂಗೆ ಇದ್ದೀಗ ಬಂದ್ಬಿಟ್ಟಿದ್ದಾರೆ ಗೈಸ್. ನಾವು ಫೋನ್ ಮಾಡಿ ಅಡ್ಕೆ ಇಂಥ ಟೆಕ್ನಿಷಿಯನ್ ಎಲ್ಲರೂ ನೋಡಿದ್ದೀರಾ ಗೈಸ್ ನೀವು? ಆಯ್ತು, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದು ಕಿಶನ್ನಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನಾನು ಇಲ್ಲಿಂದ ಮನೆಗೆ ಹೋಗಿ ಲೈಸರ್ ಹಾಕ್ಬೇಕಂತ ಇವ್ರು ಇಲ್ಲೇ ಚೆಕ್ ಮಾಡ್ತಿದ್ದಾರೆ. ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ಮನೆಗೆ ಹೋಗಿ ಲೈಸರ್ ಹಾಕ್ಬಿಟ್ಟು ಮಲ್ಕೊಬಿಡ್ತೀನಿ ಅಷ್ಟೇ ಈಗ. ಲೆಟ್ಸ್ ಗೋ ಗೈಸ್. ಈಗ ಮನೆಗೆ ಹೋಗೋಣ ನಾವು. ಮನೆಗೆ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಸಬ್ಸ್ಕ್ರೈಬ್ ಮಾಡುವಂತ ಒಳ್ಳೆ ಬುದ್ಧಿ ಕೊಡಪ್ಪ.